ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದಡಿ ಮಲೆಯ ವಿಧಿಯೇ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು DBGಯವರ ಆಯ್ದ ಪದ್ಯ ಭಾಗಗಳು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ಮತ್ತು ಲಿಟ್ಲ್ ಬಿಟ್ ನರ್ವಸ್ ಕೂಡ ಇದೆ, ಯಾವ ಥರ ಬರುತ್ತೆ ಔಟ್ಲುಕ್ ಅಂತ. ನೋಡೋಣ ಕೊನೆಯಲ್ಲಿ ಯಾವ ಥರ ಲುಕ್ ಬರುತ್ತೆ ಅಂತ. ನಾನಿವತ್ತು ಕನ್ನಡತಿ ಅನ್ನೋ ಒಂದು ಸೀರಿಯಲ್ ಬರ್ತಾ ಇತ್ತು ಕಲರ್ಸ್ ಕನ್ನಡದಲ್ಲಿ. ನನಗೆ ತುಂಬ ಇಷ್ಟ ಆಗ್ತಿತ್ತು ಆ ಸೀರಿಯಲ್. ನನಗೆ ಎಕ್ಸಾಮ್ ಟೈಮಲ್ಲಿ ಇದ್ದಾಗಲೂ ಕೂಡ ನಾನು ಅದು ಸೀರಿಯಲ್ನ ಮಿಸ್ ಮಾಡಿಲ್ಲ. ಎಕ್ಸಾಮ್ಗೆ ಓದ್ಕೊಳ್ಳೋದು ಬಿಟ್ಟು ಒಂದು 20 ಮಿನಿಟ್ಸ್ ಆದರೂ ಜಿಯೋ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಟಿವಿಲಿ ನೋಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಷ್ಟು ಇಷ್ಟ ಆಗಿತ್ತು ನನಗೆ. ಆ ಕನ್ನಡತಿ ಸೀರಿಯಲಲ್ಲಿ ಫೀಮೇಲ್ ಲೀಡಲ್ಲಿ ರಂಜನಿ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಭುವನೇಶ್ವರಿ, ಭುವಿ ಅಂತ ಇತ್ತು. ಅವ್ರದ್ದು ಲುಕ್ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರ ಸಿಂಪಲ್ ಸ್ಯಾರಿ ಇರ್ಬೋದು, ಸಿಂಪಲ್ ಮೇಕಪ್ ಇರ್ಬೋದು, ಒಳ್ಳೆ ಫ್ಲಾಲೆಸ್ ಆಗಿ ಎಲಿಗೇಟ್ ಆಗಿ ಕಾಣ್ತಾ ಇತ್ತು. ನಂಗೆ ತುಂಬ ಇಷ್ಟ ಇತ್ತು ಆ ಲುಕ್ ಅಂದರೆ. ನಾನು ಈ ವಿಡಿಯೋನ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸಿಂದ ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಅದಕ್ಕೆ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನನ್ನ ಒಂದು ಹೊಸ ಪ್ರಯತ್ನಕ್ಕೆ. ಅದಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ. ಇಟ್ಸ್ ಓಕೆ, ನನ್ನ ಕೈಲಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನಾನಿವತ್ತು ಕನ್ನಡತಿ ಅಲ್ಲಿರುವಂತಹ ಭುವಿ ಕ್ಯಾರೆಕ್ಟರ್ನ ಲುಕ್ನ ರೀಕ್ರಿಯೇಷನ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ನಾನು ಮೇಕಪ್ ಮಾಡ್ಕೊತೀನಿ. ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮುಖನ ಕ್ಲೆನ್ಸಿಂಗ್ ಬಂದಿದ್ದೀನಿ. ನಾನು ನಾರ್ಮಲ್ ಆಗಿ ಯಾವ್ದು ಯೂಸ್ ಮಾಡ್ತೀನಿ ಅದೇ ಫೇಸ್ ವಾಶಲ್ಲಿ ಮುಖನ ಚೆನ್ನಾಗಿ ವಾಶ್ ಬಂದಿದ್ದೀನಿ. ಮೊದಲಿಗೆ ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ತೀನಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ದು ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ. ನಾನು ಅಪೋಲೋ ಅವ್ರದ್ದು ಅಲೋವೆರಾ ಜೆಲ್ನೇ ಮಾಯಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ತುಂಬ ದಿನಗಳೇ ಆಯಿತು, 1 ವರ್ಷ 2 ಇಯರ್ಸ್ ಆಗಕ್ಕೆ ಬಂತು. ಇದು ಖಾಲಿ ಆಗಿದೆ, ಆದರೆ ಸ್ವಲ್ಪ ಇದೆಯಲ್ಲ ಅದನ್ನು ಫುಲ್ ಖಾಲಿ ಮಾಡಿ ಇನ್ನೊಂದು ಪ್ಯಾಕ್ನ ಓಪನ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಮಾಯಶ್ಚರೈಸರ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಶ್ಚರೈಸರ್ ಅನ್ನೋದು ಮೇಕಪ್ಪಿಗೆ ತುಂಬ ಇಂಪಾರ್ಟೆಂಟು. ಈ ಮೇಕಪ್ ತುಂಬ ಸಿಂಪಲ್ ಆಗಿರುತ್ತೆ. ಅವರು ತುಂಬ ಜಾಸ್ತಿ ಹೆವಿ ಮೇಕಪ್ ಆಗಿ ಏನು ಮಾಡಿಲ್ಲ ಸೀರಿಯಲಲ್ಲಿ. ತುಂಬ ಫ್ಲೋಲೆಸ್ ಆಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವ್ರ ಮೇಕಪ್ ಆಗಿರ್ಬೋದು, ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಅಂತ ಇತ್ತು. ಕನ್ನಡತಿ ಸೀರಿಯಲ್ನ ಯಾರ್ಯಾರು ನೋಡ್ತಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಕನ್ನಡತಿ ಸೀರಿಯಲ್ ಹೇಳ್ಬೇಕು ಅಂತ ಅಂದರೆ ಅದರಲ್ಲಿರೋಂಥ ಎಲ್ಲ ಕ್ಯಾರೆಕ್ಟರ್ಸು, ಎಲ್ಲ ಕ್ಯಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲದೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅದ್ರಲ್ಲಿ ಬರೋ ಡೈಲಾಗ್ಸು, ಅದರಲ್ಲಿ ಹಾಕೋ ಮ್ಯೂಸಿಕ್ಸ್ ಕೂಡ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅದರಲ್ಲಿ ಒಂದು ಮ್ಯೂಸಿಕ್ ಬರ್ತಾ ಇತ್ತು, ಅದನ್ನು ನಾನು ಎಷ್ಟೊಂದು ರಿಂಗ್ ಟೋನ್ ಆಗಿ ಒಂದು 6 ಮಂತ್ಸ್ ಯೂಸ್ ಮಾಡ್ತಾ ಇದ್ದೆ. ತುಂಬ ಇಷ್ಟ ಆಗ್ತಾ ಇತ್ತು. ಓಕೆ, ಮಾಯಶ್ಚರೈಸರ್ನ ಹಾಕಿದ್ಮೇಲೆ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ನಿವಿಯಾ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಯಾಕೆಂದರೆ ಲಿಪ್ ಡ್ರೈ ಅನಿಸ್ತಾ ಇದೆ, ಹಾಗಾಗಿ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇದೇ ಸ್ಟೆಪ್ನ ಮಾಡೋದು. ಸಿಂಪಲ್ ಮೇಕಪ್ ಆಗಿರಲಿ, ಏನಾದರೂ ಮಾಡೋದಾಗಿರಲಿ, ನಾನು ಮುಖನ ಕ್ಲೆನ್ಸಿಂಗ್ ಮಾಡ್ಕೊಂಡು ಬಂದ ತಕ್ಷಣವೇ ನಾನು ಲಿಪ್ ಬಾಮ್ನ ಮತ್ತು ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ತೀನಿ. ಅದು ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ, ಮೇಕಪ್ ಚೆನ್ನಾಗಿ ಕೂರಲ್ಲ. ನೀವು ನೋಡ್ಬೋದು ಮಾಯಶ್ಚರೈಸರ್ ಹಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಮುಖ ಗ್ಲೋ ಆಗ್ತಾ ಇದೆ ಅಂತ. ನೆಕ್ಸ್ಟು ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇಲ್ಲ, ನಾನು ಫೇಸ್ ಕ್ರೀಮ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫೌಂಡೇಶನ್ ಹಚ್ಬಿಟ್ರೆ ತುಂಬ ಹೆವಿ ಅನಿಸುತ್ತೆ ನನ್ನ ಫೇಸ್ಗೆ, ಹಾಗಾಗಿ ನಾನು ಕ್ರೀಮ್ನೇ ಯೂಸ್ ಮಾಡ್ತಾ ಇದ್ದೀನಿ ಮೇಕಪ್ ಮಾಡೋಕ್ಕೆ. ಕನ್ನಡದಲ್ಲಿ ಯಾರು ಈ ಥರ ಕಂಟೆಂಟ್ ಮಾಡಿಲ್ಲ ಅಂತ ಅನ್ಕೊತೀನಿ. ಈ ಥರ ಸೀರಿಯಲ್ ಆ್ಯಕ್ಟರ್ಸ್ ರೀಕ್ರಿಯೇಷನ್ನ ಮಾಡಿದರೆ ನನಗೆ ಗೊತ್ತಿಲ್ಲ. ನನಗೆ ಇಲ್ಲಿ ಫೇಸಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಒಂದೊಂದ್ಸತಿ ಕಾಣುತ್ತೆ, ಒಂದೊಂದ್ಸತಿ ಕಾಣಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಅದು ನನಗೆ ಗಿಫ್ಟು. ನನಗೆ 10th 9th ಕೂಡ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ. ಎಲ್ಲರಿಗೂ ಕಾಲೇಜ್ ಟೈಮಲ್ಲಿ ಬಂದರೆ ನನಗೆ 10th 9th ಇದ್ದಾಗಲೇ ಬಂದಿತ್ತು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆವಾಗ ನಾನು ಜಾಸ್ತಿ ಸ್ಮಾರ್ಟ್ಫೋನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಐ ಡೋಂಟ್ ನೋ ಯಾಕೆ ಅಂತ. ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ತೀನಿ ಸ್ವಲ್ಪ ಕ್ರೀಮ್ನ. ನೆಕ್ಸ್ಟು ಫೇಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಂದು ಏನಾಗ್ಬಿಡುತ್ತೆ ಅಂದರೆ ಮೇಕಪ್ ಅಪ್ಲೈ ಮಾಡಾದ್ಮೇಲೆ ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಸ್ವೆಟ್ಟಿಂಗ್ ಆಗೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ.
ಮತ್ತು ಈ ಮೇಕಪ್ಪಿಗೆ ಜಾಸ್ತಿ ಏನು ಹೆವಿ ಮೇಕಪ್ ಬೇಡ ಅಲ್ಲ, ಹಾಗೆ ನಾನು ಮೊದಲೇ ಹೇಳ್ದಂಗೆ. ಸೊ ನಾನು ಲೂಸ್ ಫೇಸ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೆಕ್ಕಿಗೂ ಕೂಡ ನನಗೇನು ಜಾಸ್ತಿ ಪ್ರೊಫೆಷ್ನಲ್ ಮೇಕಪ್ ಮಾಡ್ಕೊಳ್ಳೋಕೆ ಬರಲ್ಲ, ಬಟ್ ನನಗೆ ಯಾವ ಥರ ಮಾಡ್ಕೊಳ್ಳೋದು, ನನಗೆ ಸೂಟೇಬಲ್ ಆಗೋ ಥರ ನಾನು ಮಾಡ್ಕೊಳ್ಳೋದು ಕಲ್ತಿದ್ದೀನಿ. ಎಲ್ಲ ಯೂಟ್ಯೂಬ್ ಪ್ರಭಾವ, ಯೂಟ್ಯೂಬಿಂದ ನೋಡೇ ನಾನು ಮೇಕಪ್ ಎಲ್ಲ ಕಲಿತಾ ಇರೋದು. ಇನ್ನೂ ಕಲಿತಾ ಇದ್ದೀನಿ, ಫುಲ್ ಪರ್ಫೆಕ್ಟ್ ಏನಿಲ್ಲ. ಇದು ಲೂಸ್ ಪೌಡರು ಸ್ವಲ್ಪ ಮೇಲೆ ಹಂಗೆ ಪೌಡರಿ ಥರ ಕೂತ್ಬಿಡುತ್ತೆ ಫೇಸ್ ಮೇಲೆ, ಹಾಗಾಗಿ ಒಂದು ಟಿಶ್ಯೂ ಇಟ್ಕೊಂಡು ಈ ಥರ ಮಾಡ್ತೀನಿ. ಓಕೆ, ಫೇಸ್ ಮೇಕಪ್ ಇಷ್ಟೇ ಹಾಕೋದು, ನಾನು ಇನ್ನೇನು ಹಾಕೋಲ್ಲ. ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಆದಮೇಲೆ ಟೋನರ್ ಹಾಕಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಪೌಡರ್ ಅಪ್ಲೈ ಮಾಡಬೇಕಾದ್ರೆ ನೆನ್ಪು ಬಂತು. ಮತ್ತು ಅವ್ರ ಲುಕ್ಕು ನನ್ನ ಫೇಸಿಗೆ ಅಷ್ಟು ಸಿಮಿಲರಾಗಿ ಕಾಣಲ್ಲ, ಅಷ್ಟು ಅಂದ್ರೇನು ಚೂರು ಸಿಮಿಲರ್ ಕಾಣಲ್ಲ. ಬಿಕಾಸ್ ನನ್ನ ರೌಂಡ್ ಫೇಸ್, ಅವ್ರದ್ದು ಓವಲ್ ಶೇಪಲ್ಲಿ ಫೇಸ್, ಅಥವಾ ಉದ್ದ ಇದೆ ಅವ್ರ ಫೇಸು. ನಂದು ಬಂದುಬಿಟ್ಟು ಓವಲ್ ಅಲ್ಲ, ಫೇಸ್ ನನ್ನ ಫುಲ್ ರೌಂಡ್ ಇದೆ. ಸೊ ನನಗೆ ಅವ್ರ ಮೇಕಪ್ ಅಷ್ಟು ನಂದು ರೀಕ್ರಿಯೇಷನ್ ಸ್ವಲ್ಪ ವೇರಿ ಆಗುತ್ತೆ. ಇವಾಗ ಐಬ್ರೋ ಫಿಲ್ ಮಾಡ್ಕೊತೀನಿ. ನನಗೆ ಜಾಸ್ತಿ ಐಬ್ರೋಸ್ ಇಲ್ಲ, ಅಂದರೆ ಇಲ್ಲಿ ಡಾರ್ಕರ್ ಆಗಿದೆ, ಇಲ್ಲಿ ಸ್ವಲ್ಪ ಲೈಟಿಶ್ ಇದೆ. ಇದು ನಮ್ಮ ಪಪ್ಪನಿಂದ ಬಂದಿರುವಂತಹ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಐಬ್ರೋಸ್ ಇವು ನಮ್ಮ ಪಪ್ಪನಿಂದ ಬಂದಿರುವಂತಹ ಬಳುವಳಿ. ನಮ್ಮ ಪಪ್ಪಂಗೂ ಇದೇ ಥರ, ಮತ್ತು ನಮ್ಮ ಅವ್ವಂಗೂ ಕೂಡ ಇದೇ ಥರ ಸೇಮ್ ಐಬ್ರೋಸ್ ನಮ್ಮದು ಅವ್ರದ್ದೆಲ್ಲ. ಬಟ್ ನನ್ನ ತಮ್ಮನ ಡಾರ್ಕ್ ಇದೆ, ಯಾಕೆಂದ್ರೆ ನಮ್ಮ ಅಮ್ಮಂದು ಡಾರ್ಕ್ ಇದೆ ಅಲ್ಲ, ಹಾಗಾಗಿ ಫಸ್ಟ್ ಐಬ್ರೋ ಶೇಪ್ ಕೊಟ್ಕೊಂಡ್ಬಿಡ್ತೀನಿ. ಮತ್ತು ನಾನು ಒಂದಿನನೂ ಕೂಡ ಐಬ್ರೋಸನ್ನು ಕೂಡ ನಾನು ಮಾಡಿಸಿಲ್ಲ. ನಮ್ಮಮ್ಮ ಹೇಳ್ತಿರ್ತಾರೆ, ಡಿಗ್ರಿ ಸ್ಟೂಡೆಂಟ್ ಆಗಿದೆಯಾ, ಡಿಗ್ರಿ ಹುಡುಗಿ ಆಗಿದೆಯಾ, ಐಬ್ರೋಸ್ ಮಾಡಿಸು ಅಂತ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಹೇಳ್ತಿರ್ತಾರೆ. ಅವ್ರು ಮಾಡ್ಸೋಕೆ ಕರ್ಕೊಂಡು ಹೋಗ್ತೀನಿ ಹೊರತು ನಾನು ಕೂಡ ಮಾಡಿಸ್ಕೊಳಲ್ಲ. ಅವರೆಲ್ಲ ಹೇಳ್ತಾರೆ ಮಾಡಿಸ್ಕೊ ಅಂತ. ಏನೋ ಒಂಥರ ನನಗೆ ಭಯ, ಏನೋ ಒಂಥರ ಬೇಡ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಯಾವಾಗಾದರೂ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೊತೀನಿ. ಅವ್ರು ಕೊಡೋ ರಿಯಾಕ್ಷನಿಗೆ ನನಗೆ ಎದುರೋಗ್ತಾ ಇದ್ದೀನಿ. ಹಿಂಗೆ ಫಸ್ಟ್ ಸತಿ ಹಿಂಗೆ ನೋವು ಆಗುತ್ತೆ, ಆಮೇಲೆ ಸರಿ ಆಗುತ್ತೆ ಅಂತಾರೆ. ಫಸ್ಟ್ ಸತಿನಾದರೂ ನಮ್ಗೆ ನೋವು ಆಗುತ್ತೆ ತಾನೇ, ಅದು ತರ್ಕೊಂಡವ್ರು ಯಾರು ಅಲ್ವಾ, ಸುಮ್ಮನೆ. ಹಂಗಾಗಿ ನಾನು ಐಬ್ರೋಸೇ ಮಾಡಿಸಿಲ್ಲ, ಸ್ವಲ್ಪ ಐಬ್ರೋಸ್ ಫಿಲ್ ಮಾಡ್ಕೊತೀನಿ. ನಮ್ಮಮ್ಮನೂ ಹೇಳ್ತಾ ಇರ್ತಾರೆ ಐಬ್ರೋಸ್ ಮಾಡಿಸೋ ಶೇಪ್ ಬರುತ್ತೆ ಅಂತ, ಬಟ್ ಯಾಕೋ ನನಗೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಇಷ್ಟನ್ನು ತೆಗೆಸಿದ್ರೆ ಚೆನ್ನಾಗಿ ಬರುತ್ತೆ. ನನಗೆ ನೋವಾಗುತ್ತೆ ಅನ್ನೋ ಒಂದು ಮೇನ್ ರೀಸನಿಗೆ ನಾನು ಜಾಸ್ತಿ ಮಾಡಿಸೇ ಇಲ್ಲ. ಓಕೆ, ಲೈಟಾಗಿ ಮಾಡಿದ್ದೀನಿ ಐಬ್ರೋ ಫಿಲ್ಲಿಂಗ್ನ, ಐಬ್ರೋ ಪೆನ್ಸಿಲಲ್ಲೇ ಮಾಡಿದ್ದೀನಿ. ಐಬ್ರೋಸ್ ಫಿಲ್ ಮಾಡಿದ್ದೀನಿ ನೋಡಿ, ಎಷ್ಟು ಡಾರ್ಕಾಗಿ ಕಾಣ್ತಾ ಇದೆ ನನ್ನ ಐಬ್ರೋಸ್ ಫಿಲ್ ಮಾಡಿದ ಕೂಡಲೇ ಮುಖದ್ದು ಒಂಥರ ಲಕ್ಷಣನೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಐ ಮೇಕಪ್ ಮಾಡ್ಕೊಳ್ತೀನಿ. ಐ ಮೇಕಪ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟ್ ಬಂದುಬಿಟ್ಟು ಹುದಾ ಬ್ಯೂಟಿ. ಇದೊಂದೇ ನನ್ನ ಹತ್ರ ಇರೋದು. ಅದು ನಮ್ಮ ಅಕ್ಕ ಮದುವೆ ಟೈಮಲ್ಲಿ ತಗೊಂಡಿದ್ದಲ್ಲ, ಅದನ್ನು ನನಗೆ ಕೊಟ್ಟಿದ್ದಾಳೆ. ಅವಳು ಯೂಸ್ ಮಾಡಲ್ಲ, ನೀನಾದರೆ ವೀಡಿಯೋ ಮಾಡ್ತಿರ್ತೀಯ ಮಾಡು ಅಂತ ಕೊಟ್ಟಿದ್ಲು. ಬಟ್ ನಾನು ಯಾವುದಕ್ಕೂ ಕೂಡ ಇದನ್ನು ಬಳಸೇ ಇಲ್ಲ ಗಾಯ್ಸ್. ನೋಡೋಣ ಇವಾಗ ಬಂದಿದೆ ಅಂತ ಟೈಮು. ಇದರಲ್ಲೇ ಮಿರರ್ ಇದೆ, ನಾನು ಆಗ್ಲಿಂದ ಇದೇ ಮಿರರೇ ಯೂಸ್ ಮಾಡ್ಬೋದಿತ್ತು. ನಾನು ಯೂಸ್ ಮಾಡ್ತಿದ್ದ ಮಿರರ್ ಗೊತ್ತಾ, ಇದೇ ಯೂಸ್ ಮಾಡ್ತಾ ಇದ್ದೆ. ಇದೇ ಯೂಸ್ ಮಾಡ್ಬೋದು ಅಲ್ವಾ, ಇವಾಗಿಂದ ಇದೇ ಯೂಸ್ ಮಾಡೋಣ ಗೈಸ್. ಐಬ್ರೋಸ್ಗೆ ಬಂದರೆ ನಾನು ಪಿಂಕ್ ಶೇಡಲ್ಲಿ ತಗೊಳ್ತೀನಿ. ಭುವಿ ಅವ್ರ ಲುಕ್ಕಲ್ಲಿ ಸ್ವಲ್ಪ ಪಿಂಕಿಶ್ ಮತ್ತು ರೆಡ್ಡಿಶಲ್ಲಿ ಅವರು ಐ ಮೇಕಪ್ನ ಮಾಡಿದ್ದಾರೆ. ಅದು ತುಂಬ ಲೈಟಾಗೆ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಪಿಂಕಿಶಲ್ಲೇ ತುಂಬ ಲೈಟಾಗಿ ಐ ಮೇಕಪ್ನ ಮಾಡ್ಕೊತೀನಿ. ಮೀನ್ಸ್ ಐ ಪ್ಯಾಲೆಟ್ನ ಯೂಸ್ ಮಾಡ್ತೀನಿ. ನನ್ನ ಬ್ರಷೇ ಕಳೆದೋಗಿದೆ ಗೈಸ್ ಫುಲ್ಲು. ಇದು ನಮ್ಮ ಅಕ್ಕಂದೇ, ಎಲ್ಲ ನಾನು ಯೂಸ್ ಮಾಡ್ತಾರೆ ನಮ್ಮ ಅಕ್ಕಂದೇ ಗೈಸ್. ಸ್ಪಾನ್ಸರ್ ಬಂದುಬಿಟ್ಟು ನಮ್ಮ ಅಕ್ಕ. ಈಗ ನಾನಿವತ್ತು ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ, ಡಾಲ್ ಫೇಸ್ ಅನ್ನೋವಂತಹ ಒಂದು ಶೇಡ್. ಟಕ್ ನಾನು ನನಗೆ ಮಾಡಬೇಕಾದ್ರೆ ಚೆನ್ನಾಗೇ ಮಾಡ್ಕೊತೀನಿ, ಮೀನ್ಸ್ ಬೇರೆಯವ್ರಿಗೂ ಚೆನ್ನಾಗಿ ಮಾಡ್ತೀನಿ. ಬಟ್ ನನಗೆ ಭಯ ಗೈಸ್, ಅವ್ರಿಗೆ ಏನಾದ್ರು ತಪ್ಪಾಗಿಬಿಟ್ರೆ ಅಂತ. ನಾನು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ಬರುತ್ತಲ್ಲ, ಅದಕ್ಕೆ ನನಗೆ ಖುಷಿ ಇದೆ. ನಮ್ಮಮ್ಮ ಅದೇ ಅಂತಿರ್ತಾರೆ, ನೀನು ಮಾಡ್ಕೊಳೋಕ್ಕಾರೋ ಕಲಿ ಅಂತ. ಬಟ್ ನನಗೆ ಟೈಮ್ ಇಲ್ಲ. ನೋಡೋಣ ಮುಂದೆ ಯಾವಾಗಾದರೂ ಕೋರ್ಸ್ ಮಾಡ್ತೀನಿ ಅದು ಮೇಕಪ್ ಇಲ್ಲದೆ. ಸ್ವಲ್ಪ ಜಾಸ್ತಿ ಆಯ್ತು ಇನ್ಮೇಲೆ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ತಗೊಂಡ್ಬಿಟ್ಟು ಸ್ವಲ್ಪ ನಾವೆಷ್ಟೇ ಬ್ರಷ್ ಚೆನ್ನಾಗಿರೋದು ಯೂಸ್ ಮಾಡಿದ್ರು ಕೈಯಲ್ಲಿ ಮಾಡ್ಕೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಲೂ ಆಗಲ್ಲ ಗೈಸ್. ನನಗಂತೂ ನ್ಯಾಚುರಲಾಗಿ ಕಾಣಬೇಕು ಗೈಸ್, ಆವಾಗ ಮೇಕಪ್ ನನಗೆ ಇಷ್ಟ. ಅದು ಸರಿಯಾಗಿದೆ ಇದೊಂದು. ಆಮೇಲೆ ಫುಲ್ ಮೇಕಪ್ ಆದಮೇಲೆ ಸರಿಯಾಗುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಕಣ್ಣಿಗೂ ಹಾಕ್ಬಿಡ್ತೀನಿ. ಇಲ್ಲಿ ನ್ಯಾಚುರಲ್ ನೋಡೋಕ್ಕೆ ಲೈಟಾಗೇ ಇದೆ ಗೈಸ್, ಬಟ್ ನಿಮ್ಮ ಕ್ಯಾಮ್ರಾದಲ್ಲಿ ಆ ಥರ ಕಾಣ್ತಾ ಇದೆ. ಓಕೆ, ಐ ಶ್ಯಾಡೋ ಹಾಕಾಯಿತು ನೋಡಿ, ಈ ಥರ ಕಾಣ್ತಾ ಇದೆ.
ಸ್ವಲ್ಪ ಇಲ್ಲಿ ಹೀಗೆ ಮಾಡ್ಕೊಬಿಡ್ತೀನಿ. ಮತ್ತು ಹೈಲೈಟಿಗೂ ಕೂಡ ಒಂಚೂರು ಅದೇ ಕಲರಲ್ಲಿ ಒಂಚೂರು ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ಒಂಥರ ಕಾಣುತ್ತೆ. ಜಲ್ದಿ ಸೆಟ್ ಎಲ್ಲ ಕಾಣುತ್ತೆ. ಸ್ವಲ್ಪ ಹೈಲೈಟಿಗೂ ಕೂಡ ಹಾಕಿದ್ರೆ ಮೀನ್ಸ್ ಕೆಳಗಡೆ ಲೋವರ್ ಲಿಡ್ಡಿಗೂ ಕೂಡ ಸ್ವಲ್ಪ ನಾವು ಹಚ್ಚುವಂಥ ಕಲರ್ನೇ ಲೈಟಾಗಿ ಹಾಕಿದ್ರೆ ಸೆಟಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಮೇಕಪ್. ಓಕೆ, ಐ ಶ್ಯಾಡೋಸ್ ಹಾಕಿದ್ದೀನಿ ಗೈಸ್ ಕರೆಕ್ಟಾಗಿ. ಸ್ವಲ್ಪ ಬ್ಲೆಂಡ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟು ಕಾಜಲ್ನ ಅಪ್ಲೈ ಮಾಡ್ಕೊತೀನಿ. ನನ್ನ ಫೇಸ್ಗೆ ಐಲೈನರ್ ಅಷ್ಟು ಸೂಟ್ ಆಗಲ್ಲ, ಸೊ ನಾನು ಸ್ವಲ್ಪ ಕಾಜಲಲ್ಲೇ ಸ್ವಲ್ಪ ಹೈ ಲಿಡ್ ಮೇಲೆ ಅಂದರೆ ಅಪ್ಪರ್ ಲಿಡ್ ಮೇಲೆ ಒಂದು ಸ್ವಲ್ಪ ಡ್ರಾ ಮಾಡ್ಕೊತೀನಿ. ಕಾಜಲ್ ಯೂಸ್ ಮಾಡಿಕೊಂಡೆ. ನಾನಿವತ್ತು ಹುದಾ ಬ್ಯೂಟಿ ಅವ್ರದ್ದೇ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೈ ಮೇಕಪ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗಮನವಿಟ್ಟೆ ಮಾಡ್ಕೋಬೇಕು. ಹೈ ಮೇಕಪ್ ಹಾಳಾಗ್ಬಿಟ್ರೆ ಮುಖದ ಮೇಕಪ್ ಎಷ್ಟು ಚೆನ್ನಾಗಿ ಬಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇದೇ ಕಾಜಲ್ನ ತಗೊಂಡು ಇಲ್ಲಿ ಮೇಲೆ ಒಂಚೂರು ಡ್ರಾ ಮಾಡ್ಕೊತೀನಿ ಹೈಲೈಟ್ ಮೇಲೆ. ನೋಡಿ, ಈ ಥರ ವಿಂಗ್ ಥರ ಡ್ರಾ ಮಾಡ್ಕೊತೀನಿ. ಹೂವೆ ಲುಕ್ಕಲ್ಲೂ ಕೂಡ ಇದೇ ಥರ ವಿಂಗ್ ಥರನೇ ಅವರು ಡ್ರಾ ಮಾಡ್ಕೊಂಡಿದ್ದಾರೆ ಐಲೈನರ್ನ. ನೆಕ್ಸ್ಟ್ ಈ ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಮತ್ತು ಇದು ನಿಮ್ಗೊಂದು ಟಿಪ್ ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಮೇಕಪ್ಪಲ್ಲಿ ಏನಾದರೂ ಐಲೈನರ್ ಹಾಕ್ಕೋಬೇಕಾದ್ರೆ ಏನಾದರೂ ಮಿಸ್ ಆದರೆ ಸ್ವಲ್ಪ ಮಾಯಿಶ್ಚರೈಸರ್ ಇರುತ್ತೆ ಅಥವಾ ಅಲೋವೆರಾ ಜೆಲ್ನ ಸ್ವಲ್ಪ ಅಪ್ಲೈ ಮಾಡಿ ಈ ಥರ ಟಿಶ್ಯೂ ಪೇಪರ್ ಅಥವಾ ಮ್ಯಾನ್ಕರ್ಶಿಪ್ಪಲ್ಲಿ ಸ್ವಲ್ಪ ರಬ್ ಮಾಡಿದ್ರೆ ಬೇಗನೆ ಹೋಗಿಬಿಡುತ್ತೆ. ವ್ಯಾಸ್ಲಿನೂ ಕೂಡ ಯೂಸ್ ಮಾಡ್ಬೋದು, ವ್ಯಾಸ್ಲಿನ್ ಜೆಲ್ ಬರುತ್ತಲ್ಲ ಅದು. ನೋಡಿ, ಈ ಥರ ಕಾಣ್ತಾ ಇದೆ. ಓಕೆ, ಹೈ ಮೇಕಪ್ಪು ಕೂಡ ಆಗಿದೆ. ಓಕೆ, ಇನ್ನು ಲಾಸ್ಟಾಗಿ ಬ್ಲಷ್ ಮತ್ತು ಹೈಲೈಟರ್ನ ಹಚ್ಕೊಳ್ತೀನಿ. ಅಷ್ಟೇ ನನ್ನ ಮೇಕಪ್ ಲುಕ್ ಮುಗಿಯುತ್ತೆ. ಅಷ್ಟೇ ಹಚ್ಬಿಟ್ರೆ ನೆಕ್ಸ್ಟು ಬ್ಲಷ್ಗೆ ಇದರಲ್ಲಿ ಯಾವ್ದಾರೋ ಒಂದು ಹೈ ಪ್ಯಾಲೆಟಲ್ಲಿ ಒಂದು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಪಿಂಕ್ ಶೇಡಲ್ಲಿ ಸ್ವಲ್ಪ ಇದೆಯಲ್ಲ ಅದನ್ನೇ ಯೂಸ್ ಮಾಡಿ ಸ್ವಲ್ಪ ಟ್ಯಾಪ್ ಕೈಯಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿಯೂ ಕೂಡ ಸೇಮ್ ಕಲರ್ನ ತಗೊಂಡು ಟ್ಯಾಪ್ ಮಾಡಿಕೊಂಡು 3 ಡಾಟ್ಸ್ನ ಇಟ್ಕೊಂಡು ಈ ಥರ ಕೈಯೆಲ್ಲ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲಷ್ ಅಪ್ಲೈ ಮಾಡಾಯಿತು. ಬ್ಲಷ್ನ ಸ್ವಲ್ಪ ಇಲ್ಲೂ ಅಪ್ಲೈ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲೊಂಥರ ಕಲರು ಇಲ್ಲೊಂಥರ ಕಲರ್ ಕಂಡುಬಿಡುತ್ತೆ. ಸುಮ್ಮನೆ ಹಿಂಗೆ ತಗೊಂಡು ಹಿಂಗೆ ಮಾಡ್ಕೊಳ್ಳೋದಷ್ಟೇ. ಓಕೆ, ಬ್ಲಷ್ಷು ಕೂಡ ಆಗಾಯಿತು. ಇವತ್ತು ನಾನು ಯೂಸ್ ಮಾಡ್ತಿರೋಂತಹ ಹೈಲೈಟರ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ರಿಕ್ ಹೈಲೈಟರ್ ಅಂತ ಸ್ವಿಸ್ ಬ್ಯೂಟಿ ಅವ್ರದ್ದು. ನೋಡ್ಬೋದು ನೀವು ಎಷ್ಟು ಕೊಟ್ಟಿದ್ದಾರೆ ಅಂದರೆ 5 ಶೇಡ್ಸ್ ಇದೆ. ನಾನು ಪಿಂಕಿಶಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಪಿಂಕಲ್ಲೇ ಗ್ಲೋ ಕೊಡೋಣ ಅಂತ, ಹೈಲೈಟ್ ಮಾಡೋಣ ಅಂತ ನಾನೀಗ ಹೈಲೈಟರ್ನ ಸ್ವಲ್ಪ ಪಿಂಕಿಶ್ ಶೇಡಲ್ಲೇ ತೊಗೊಂಡು ಇಲ್ಲೆಲ್ಲ ಅಪ್ಲೈ ಮಾಡ್ತೀನಿ. ಒಂಚೂರು ಮಾಡ್ತೀನಿ ಅಷ್ಟು, ಜಾಸ್ತಿ ಮಾಡಲ್ಲ. ಓಕೆ, ಮೇಕಪ್ ಫುಲ್ ಸೆಟ್ ಆಗಿದೆ. ಸೆಟ್ ಆಗೋಕ್ಕೆ ಬಿಡ್ತೀನಿ. ಇವಾಗ ಸ್ಯಾರಿನ ಹಾಕ್ಕೊಂಡು ಬರ್ತೀನಿ. ಆ ಸ್ಯಾರಿನ ನಾನಿವತ್ತು 2 ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ದೀನಿ. ಅವರು ಜಾಸ್ತಿ ಒಂಥರ ಕಾಟನ್ ಮತ್ತು ಪ್ರಿಂಟೆಡ್ ಸ್ಯಾರಿನ ಹಾಕ್ತಾಯಿದ್ರು. ಹಾಗಾಗಿ ನಾನು ಕಾಟನ್ ಸ್ಯಾರಿನ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅವರು ತುಂಬ ಲೈಟ್ ಕಲರ್ಸಲ್ಲಿ ಯೂಸ್ ಮಾಡ್ತಾಯಿದ್ರು. ಹಾಗಾಗಿ ಒಂದು ಗ್ರೇ ತೊಗೊಂಡಿದ್ದೀನಿ, ಒಂದೆಲ್ಲ ತೊಗೊಂಡಿದ್ದೀನಿ. ಗೊತ್ತಿಲ್ಲ ನಾನು ಇನ್ನು ಯಾವ ಸ್ಯಾರಿ ವೇರ್ ಮಾಡ್ತೀನಿ ಅಂತ. ಬನ್ನಿ ಸ್ಯಾರಿ ವೇರ್ ಮಾಡ್ಕೊಂಡು ಬರ್ತೀನಿ. ಆವಾಗ ನನ್ನ ಕಂಪ್ಲೀಟ್ ಲುಕ್ನ ನಿಮ್ಗೆ ತೋರಿಸ್ತೀನಿ. ಮತ್ತು ಎಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನೀವು ನನ್ನ ಕಂಪ್ಲೀಟ್ ಲುಕ್ನ ನೋಡ್ಬೋದು. ಓಕೆ ಗಾಯ್ಸ್, ಸ್ಯಾರಿನ ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಫೈನಲಿ ಯೆಲ್ಲೋ ಕಲರ್ನ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಅವ್ರದ್ದು ಬ್ಲೌಸ್ ಎಲ್ಲ ಸ್ವಲ್ಪ ಡಿಸ್ಮ್ಯಾಚ್ ಕಲರ್ ಇತ್ತು, ಮ್ಯಾಚಿಂಗ್ ಆಗ್ತಾ ಇರಲಿಲ್ಲ, ಮಿಸ್ ಮ್ಯಾಚ್ ಮಾಡ್ತಾಯಿದ್ರು ಅವರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಸ್ವಲ್ಪ ಲೈಟ್ ಶೇಡಿಗೆ ನಾನು ಡಾರ್ಕ್ ಶೇಡ್ ಆಗಿರುವಂತಹ ಈ ಥರ ಡಾಟೆಡ್ ಬ್ಲೌಸ್ನ ವೇರ್ ಮಾಡಿದ್ದೀನಿ. ಅವರು ಕೂಡ ಈ ಥರ ತುಂಬಾ ಯೂಸ್ ಮಾಡ್ತಾಯಿದ್ರು ಬ್ಲೌಸಸ್ನ. ಮತ್ತು ಜ್ಯುವೆಲರ್ಸ್ ಕೂಡ ಅಷ್ಟೇ ಮಿನಿಮಲಾಗಿ ಇರ್ತಾಯಿದ್ರು. ಸೊ ನಾನು ಕೂಡ ಸ್ವಲ್ಪ ಮಿನಿಮಲಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಸೊ ಈ ಥರ ಜುಮ್ಕಿನ ಪೇರ್ ಮಾಡ್ತೀನಿ ಚಿಕ್ಕ ಚಿಕ್ಕದು. ಈ ಥರ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗತ್ತೆ. ಇದನ್ನೇ ಮಾಡ್ತೀನಿ, ತೀರಾ ಏನು ದೊಡ್ಡದಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆಕ್ಸಿಡೈಸರ್ ಜ್ಯುವೆಲರ್ನ ಪೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಅವರು ಕಾಲೇಜ್ ಲೆಕ್ಚರಾಗಿ ಇದ್ದರು ಆದರೆ ಆ ಸೀರಿಯಲಲ್ಲಿ. ಸೊ ಅವರು ಮೇಕಪ್ ಮತ್ತು ಲುಕ್ ಎಲ್ಲ ಫುಲ್ ಮಿನಿಮಲ್ ಆಗಿತ್ತು. ಸ್ಪೆಷಲ್ ಒಕೇಶನ್ಸಲ್ಲಿ ಮಾತ್ರ ಚೆನ್ನಾಗಿ ರೆಡಿ ಆಗ್ತಾಯಿದ್ರು, ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗ್ತಾಯಿದ್ರು. ಮಾಲೆನೂ ಕೂಡ ತೀರಾ ದೊಡ್ಡದಾಗಿಲ್ಲ, ಅದೇ ಥರ ಹಾಕೊಂಡಿದ್ದೀನಿ. ಮತ್ತು ಚೈನ್ನ ನಾನು ಇದಕ್ಕೆ ಬಿಡ್ತೀನಿ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅವರು $1 ಹಾಕ್ತಾಯಿದ್ರು, ಬಟ್ ನನಗೆ ನನ್ನ ಹತ್ರ ಡಾಲರ್ ಇಲ್ಲ, ಹಾಗಾಗಿ ನಾನು ಹೀಗೆ ಬಿಡ್ತಾಯಿದ್ದೀನಿ ಚೈನ್ನ. ಮತ್ತು ಬ್ಯಾಂಗಲ್ಲು ಇದು ಸ್ವಲ್ಪ ತೀರಾ ಚಿಕ್ಕದಾಗುತ್ತೆ. ಇದನ್ನ ಎರಡನ್ನೂ ಹಿಡ್ಕೊಂಡಿದ್ದೆ, ಇದು ತುಂಬ ಚಿಕ್ಕದಾಗುತ್ತೆ, ಹಾಗಾಗಿ ಇದೊಂದು ಬ್ಯಾಂಗಲ್ನ ಹಾಕ್ತಾಯಿದ್ದೀನಿ. ಮತ್ತು ಅವರು ಡಿಜಿಟಲ್ ವಾಚ್ನ ಪೇರ್ ಮಾಡ್ತಾಯಿದ್ರು, ಹಾಗಾಗಿ ನಾನು ಕೂಡ ಒಂದು ಡಿಜಿಟಲ್ ವಾಚ್ನ ಪೇರ್ ಮಾಡ್ತಾಯಿದ್ದೀನಿ.
ಬಟ್ ಇದು ಟೈಮ್ ಓಡ್ತಾ ಇಲ್ಲ. ಇಟ್ಸ್ ಓಕೆ. ಸಿಲ್ವರ್ ಕಲರಿಂದ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ವಾಚಸ್ನ. ಹಾಗಾಗಿ ನಾನು ಕೂಡ ಇದೇ ಥರ ಎಲ್ಲ ರೆಡಿ ಆಗಿದೆ. ಇನ್ನು ಹೇರ್ ಸ್ಟೈಲ್ ಮಾಡಿಬಿಟ್ರೆ ಕಂಪ್ಲೀಟ್ ಲುಕ್ ರೆಡಿ ಆಯಿತು ನಂದು. ಮೇನಾಗಿ ನಾನು ಲಿಪ್ಸ್ಟಿಕ್ಕೇ ಹಚ್ಚಿಲ್ಲ ಅಲ್ವಾ, ಲಿಪ್ಸ್ಟಿಕ್ ಹಚ್ಬಿಟ್ರೆ ಸರಿಯಾಗತ್ತೆ. ಅವ್ರ ಹೇರ್ ಸ್ಟೈಲು ಕೂಡ ಚೇಂಜ್ ಆಗಿದೆ. ಅಂದರೆ ಸ್ಟಾರ್ಟಿಂಗಿಂದನೂ ಕೂಡ ಲಾಸ್ಟ್ ತನಕನೂ ತುಂಬ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿದ್ದಾರೆ. ಬಟ್ ಜಾಸ್ತಿ ಫ್ರೀಕ್ವೆಂಟಾಗಿ ಅವರು ಕಾಲೇಜಿಗೆ ಅಂದರೆ ಈ ಥರ ಸ್ಯಾರಿ ಊಟ ಆಗ್ತಾ ಇದ್ದು ಅಂದರೆ ಇದು ಈ ಥರ ಸೈಡ್ ಕ್ರಾಪ್ನ ತೆಗೆದುಬಿಟ್ಟು ಅವರು ಇಲ್ಲಿ ಟ್ವಿಸ್ಟ್ ಮಾಡಿ ಹಾಕ್ತಾಯಿದ್ರು. ಸೊ ನಾನು ಕೂಡ ಅದೇ ಸ್ಟೈಲ್ ಮಾಡ್ಕೊಳ್ತೀನಿ ಇವತ್ತು. ಈ ಸ್ಟೈಲ್ ಕೂಡ ಚೆನ್ನಾಗೇ ಬಂತು. ಇಲ್ಲೂ ಕೂಡ ಇದೇ ಥರ ಟ್ವಿಸ್ಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಈ ಮೇಕಪ್ಪಿಗೆ ಈ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೇಕಪ್ಪಿಗೆಲ್ಲ ಇದೇ ಥರ ಹಿಂದೆ ಲೂಸ್ ಬಿಡ್ತೀನಿ. ಅವ್ರದ್ದು ಕೂಡ ಸ್ಟ್ರೈಟ್ ಏರು, ನಂದು ಕೂಡ ಸ್ಟ್ರೈಟ್ ಏರು. ಹಾಗಾಗಿ ಸ್ಟ್ರೈಟಿಂಗ್ ಏನು ಮಾಡೋಕ್ಕೋಗಲ್ಲ. ಮತ್ತು ಲಿಪ್ಸ್ಟಿಕ್ ಬಂದುಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಪಿಂಕ್ ಕಲರ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಲಶ್ ಪಿಂಕ್ ಅವ್ರ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಲಶ್ ಪಿಂಕ್ 205 ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಕರೆಕ್ಟಾಗಿದೆ. ನಾನು ಪಿನ್ ಮಾಡಿರ್ತೀನಿ ನೋಡಿ ಯಾವುದೇ ಥರ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಎತ್ತಿತ್ತು ಅಂತ. ನಾನು ಅದೇ ಥರ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲದೂ ಕೂಡ ವೇರ್ ಆಯಿತು, ಎಲ್ಲದೂ ಆಯಿತು. ಬರೀ ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ. ಶಾಕ್ ಆಗಿಬಿಟ್ಟ ಗೈಸ್. ಇದು ಅವರು ಕನ್ನಡತಿ ಸೀರಿಯಲಲ್ಲಿ ಅವರು ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಆ ಕ್ಯಾರೆಕ್ಟರ್ನಲ್ಲಿ. ಸೊ ನಾನು ಒಂದು DVG ಅವರ ಒಂದು ಪದ್ಯದ ಸಾಲನ್ನ ಹೇಳಿದೆ ನೋಡಿ. ಈಗಿದೆ ನನ್ನ ಕಂಪ್ಲೀಟ್ ಲುಕ್. ಕಾಟನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಆ ಥರ ಆಗುತ್ತೆ. ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸ್ಯಾರಿನೇ ಮ್ಯಾನೇಜ್ ಮಾಡೋದು ಕಷ್ಟ, ಇನ್ನು ಕಾಟನ್ ಸ್ಯಾರಿ ತುಂಬ ಕಷ್ಟ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನನ್ನ ಒಂದು ಹೊಸ ಪ್ರಯತ್ನ. ಮುಂದೆ ಯಾವ ಸೀರಿಯಲ್ ಆ್ಯಕ್ಟರ್ದು ರೀಕ್ರಿಯೇಟ್ ಮಾಡಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ನಾನಿವತ್ತು ರೀಕ್ರಿಯೇಟ್ ಮಾಡಿರುವಂತಹ ಕನ್ನಡತಿ ಸೀರಿಯಲ್ನ ಭುವನೇಶ್ವರಿ ಅನ್ನೋ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅದರಲ್ಲಿ ಅವ್ರದ್ದು ನಿಜವಾದ ಹೆಸರು ಬಂದುಬಿಟ್ಟು ರಂಜಿನಿ ರಾಘವನ್. ಅವ್ರು ಮುಂದುವರುವಂತಹ ಎಲ್ಲ ಸಿನಿಮಾ ಮತ್ತು ಅವ್ರ ವರ್ಕಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.